ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಈಗ ನಿಡುಮಾಮಿಡಿ ಪೀಠದ ವೀರಭದ್ರ ಚನ್ನಮಲ್ಲ ಸ್ವಾಮೀಜಿ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಸ್ವಾಮೀಜಿ, ಈಗಾಗಲೇ ನಾವು ಮಾತಾಡ್ತಾ ಇದ್ವಿ, ಬೆಳಗ್ಗೆಯಿಂದ ಸಾಕಷ್ಟು ಚರ್ಚೆ ನಡೀತಾ ಇದೆ. ಶರಣ ಸಂಸ್ಕೃತಿ ಮತ್ತು ಪಂಚಪೀಠದ ಸಂಪ್ರದಾಯದ ನಡುವಿನ ತಾತ್ವಿಕ ಸಂಘರ್ಷ ಈ ಅಡ್ಡಪಲ್ಲಕ್ಕಿಯಾಗಿ ಮಾರ್ಪಾಟಾಗಿದೆ. ಏನ್ ಹೇಳ್ತೀರಾ ಅದಕ್ಕೆ? ಸರಿ 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 ಸ್ವಾಮೀಜಿ, ನನ್ನ ಧ್ವನಿ ನಿಮಗೆ ಕೇಳ್ತಾ ಇದ್ರೆ, ಶರಣ ಸಂಸ್ಕೃತಿ ಮತ್ತು ಪಂಚಪೀಠಗಳ ಸಂಪ್ರದಾಯದ ನಡುವೆ ತಾತ್ವಿಕ ಸಂಘರ್ಷಕ್ಕೆ ಈ ಅಡ್ಡಪಲ್ಲಕ್ಕಿ ಎಡೆ ಮಾಡಿಕೊಟ್ಟಿದೆ. ಏನ್ ಹೇಳ್ತೀರಾ? ಖಂಡಿತ ಈ ತಾತ್ವಿಕ ಸಂಘರ್ಷ ಅಂತಕ್ಕಂಥದ್ದು ಬಹಳ ದಿನಗಳಿಂದ ನಡ್ಕೊಂಡು ಬರ್ತಾ ಇದೆ. ಇದು ಸಮಾಜಕ್ಕೆ ಒಂದು ಅಗತ್ಯ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಪಂಚಪೀಠಗಳ ಆಚಾರ ವಿಚಾರಗಳೇ ಬೇರೆ, ಶರಣ ಸಂಸ್ಕೃತಿಯ ವಿಚಾರಗಳೇ ಬೇರೆ. ನಿಜವಾಗ್ಲೂ ಬಸವ ಧರ್ಮ ಅಥವಾ ಬಸವಾದಿ ಶರಣರ ಧರ್ಮದ ಅವರ ದೃಷ್ಟಿಗೂ ಜೀವನ ದೃಷ್ಟಿಗೂ ಪಂಚಾಚಾರ್ಯರು ಬೋಧನೆ ಮಾಡ್ತಾ ಇರತಕ್ಕಂಥ ಜೀವನ ದೃಷ್ಟಿಗೂ ತುಂಬಾ ವ್ಯತ್ಯಾಸ ಇದೆ. ಹಾಗಾಗಿ ಈ ಸಮಾಜದಲ್ಲಿ ಈಗೀಗ ಒಂದು ಎಚ್ಚರ ಬರ್ತಾ ಇರತಕ್ಕಂಥದ್ದು ಅದು ತುಂಬಾ ಅಗತ್ಯ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಹಾಗಾಗಿ ಈ ಅಡ್ಡಪಲ್ಲಕ್ಕಿ ಉದ್ದಪಲ್ಲಕ್ಕಿ ಉತ್ಸವಗಳ ಅಗತ್ಯ ಖಂಡಿತ ಇಲ್ಲ. ಕಾಲಬಾಹಿರವಾದಂಥ ಇಂಥ ಆಚರಣೆಗಳನ್ನು ಬಿಟ್ಟುಕೊಡ್ತಕ್ಕಂಥದ್ದು ತುಂಬಾ ಮುಖ್ಯ ಇದೆ ಅಂತ ಹೇಳ್ತೇನೆ. ಕೊಳದಮಠದ ಶ್ರೀಗಳೇ, ಏನ್ ಹೇಳ್ತೀರಾ ಈ ಒಂದು ಪ್ರಶ್ನೆಗೆ? ಯಾಕೆಂದ್ರೆ ಇವಾಗ ಕಾಲಮಾನಕ್ಕೆ ತಕ್ಕಂತೆ ಬದಲಾವಣೆ ಆಗಬೇಕು, ಈಗ ಇಂತಹ ಆಚರಣೆಗಳ ಅವಶ್ಯಕತೆ ಇಲ್ಲ ಅನ್ನೋದು ಸ್ವಾಮೀಜಿಯ ಮಾತು. ಇಲ್ಲಿ ಹೇಳಬೇಕಾದ್ರೆ ಆಚಾರ ವಿಚಾರ ಒಂದು ಕಡೆ ಇರಲಿ, ಸಂಸ್ಕೃತಿ ಸಂಸ್ಕಾರ ಒಂದು ಕಡೆ ಇರಲಿ, ಇದು ಪರಂಪರಾಗತವಾಗಿ ಬಂದಿರತಕ್ಕಂಥ ಅಂಶವನ್ನ ಗಮನಿಸಿದಾಗ ನಮ್ಮ ಮನಸ್ಸಿಗೆ ಬರತಕ್ಕಂಥದ್ದು, ಈಗ ಯಾವ ಗುರುಗಳು ಗುರುಗಳು ಯಾರೂ ಕೂಡ ನನಗೆ ಅಡ್ಡಪಲ್ಲಕ್ಕೆ ಮಾಡು ಅಂತ ಹೇಳೋದಿಲ್ಲ. ನಾವು ಭಕ್ತಾದಿಗಳು ಅಪೇಕ್ಷೆ ಪಟ್ಟು, ಭಕ್ತಾದಿಗಳ ಮನಸ್ಸಿಗೆ ಬದಲಾವಣೆ ಆಗಬೇಕು. ಭಕ್ತಾದಿಗಳು ಯಾವ ರೀತಿ ಬದಲಾಯಿಸ್ಕೊಳ್ತಾರೋ ಅದರಂತೆ ಹೋಗುತ್ತೆ. ಆದ್ದರಿಂದ ಈ ಒಂದು ಪರಂಪರೆ ಬದಲಾವಣೆ ಆಗದೆ ಒಂದು ಸಂಪ್ರದಾಯ, ಆ ಸಂಪ್ರದಾಯ ಎಲ್ಲ ಮಠಗಳಲ್ಲಿಯೂ ಇರತಕ್ಕಂಥ ಒಂದು ಸಂಪ್ರದಾಯಕ್ಕೆ ಅನುಗುಣವಾಗಿ ಆ ಭಕ್ತಾದಿಗಳು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಭಕ್ತಾದಿಗಳಲ್ಲೇ ಒಂದು ಬದಲಾವಣೆ ಆಗಬೇಕು. ಇಲ್ಲದ ಇದು ಓಕೆ, ನಿಡುಮಾಮಿಡಿ ಶ್ರೀಗಳೇ, ಏನ್ ಹೇಳ್ತೀರಾ? ಭಕ್ತರ ಭಾವನೆಯಲ್ಲಿ ಬದಲಾವಣೆ ಆಗಬೇಕು, ಅವರಿಗೋಸ್ಕರನೇ ನಾವು ಈ ರೀತಿಯಾದಂತಹ ಒಂದು ಆಚರಣೆಗೆ ಹೋಗೊಡ್ತೀವಿ. ಇಲ್ಲ ನೋಡಿ, ಇಲ್ಲ ನೋಡಿ, ಭಕ್ತರಲ್ಲಿ ಬಹಳಷ್ಟು ಬದಲಾವಣೆ ಆಗಿದೆ. ಬದಲಾವಣೆ ಆಗಬೇಕಾಗಿರೋದು ಮಠಾಧಿಪತಿಗಳಲ್ಲಿ, ಪೀಠಾಧಿಪತಿಗಳಲ್ಲಿ. ಇವತ್ತು ಭಕ್ತರ ಭಾವನೆಗಳಿಗೆ ಮಠಾಧಿಪತಿಗಳು ಸೂಕ್ತವಾಗಿ ಸ್ಪಂದಿಸ್ತಾ ಇಲ್ಲ. ಯುಗ ಧರ್ಮದ ಆಶಯಗಳಿಗೆ ಮಠಾಧಿಪತಿಗಳು ಮೊದಲ ಬದಲಾವಣೆಗೆ ತೆರೆದುಕೊಳ್ಬೇಕು. ಕೊಳದಮಠದ ಶ್ರೀಗಳೇ, ಭಕ್ತಾದಿಗಳ ಭಾವನೆಗಳಿಗೆ ಮಠಾಧಿಪತಿಗಳು ಸ್ಪಂದಿಸ್ತಾ ಇಲ್ಲ ಅನ್ನೋ ಮಾತು. ಮಠಾಧಿಪತಿಗಳಲ್ಲಿ ಬದಲಾವಣೆ ಸಾಕಷ್ಟು ಆಗುತ್ತಾ ಅದೇ ಮಠಾಧಿಪತಿಗಳಲ್ಲಿ ಬದಲಾವಣೆ ಆಗಬೇಕಾದಂತ ಒಂದು ಸಂದರ್ಭ ಎಲ್ಲ ಮಠಾಧಿಗಳು ಒಟ್ಟಾಗಿ ಕೂಡಿಸಿದಾಗ ಈ ಒಂದು ನಿರ್ಣಯಕ್ಕೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಆ ಒಂದು ಕ್ರಮವನ್ನ, ಮುಂದಾಳತ್ವವನ್ನ ನಾವೇ ವಹಿಸಿಕೊಂಡು ಬೆಂಗಳೂರಲ್ಲಿ ಅತಿ ಶೀಘ್ರದಲ್ಲಿ ಎಲ್ಲ ಮಠಗಳನ್ನು ಬರಮಾಡಿಕೊಳ್ಳಲಿಕ್ಕೆ ನಾವು ಭಕ್ತಾದಿಗಳ
ಒಪ್ಪಿಗೆ ಅನ್ನೋದಲ್ಲ, ಎಲ್ಲ ಭಕ್ತಾದಿಗಳು ಹೋಗಿ ಎಲ್ಲ ಮಠಗಳನ್ನು ಸೇರಿಸೋಣ ಅಂತ ನಾನು ಅಪೇಕ್ಷೆ ಮಾಡೋಣ. ನಿಡುಮಾಮಿಡಿ ಶ್ರೀಗಳೇ ಏನ್ ಹೇಳ್ತೀರಾ ಇದಕ್ಕೆ? ನೋಡಿ, ಉತ್ಸವ ಮಾಡಿಸಿಕೊಳ್ಳೋದು ಅದು ಯಾವುದೇ ಇದು ಉತ್ಸವ ಅಂತಕ್ಕಂಥದ್ದು ಈ ಕಾಲಕ್ಕೆ ಸರಿ ಅಲ್ಲ ಅಂತಕ್ಕಂಥದ್ದನ್ನ ಮೊದಲು ನಾವು ಸ್ಪಷ್ಟಪಡಿಸಿಕೊಳ್ಬೇಕು. ಹಿಂದೆ ಮಾಧ್ಯಮಗಳು ಇರಲಿಲ್ಲ. ಮಾಧ್ಯಮಗಳು ಇಲ್ಲದೆ ಇರತಕ್ಕಂಥ ಕಾಲದಲ್ಲಿ ಜನಗಳನ್ನ ಆಕರ್ಷಣೆ ಮಾಡಲಿಕ್ಕಾಗಿ ಆನೆ, ಒಂಟೆ, ಕುದುರೆ, ಪಲ್ಲಕ್ಕಿಗಳನ್ನ ಬಳಸ್ತಾ ಇದ್ರು. ಅವುಗಳ ಆಕರ್ಷಣೆಗೆ ಒಳಗಾಗಿ ಜನಗಳು ಬಂದು ಸೇರ್ತಾ ಇದ್ರು. ಆಗ ಅವರಿಗೆ ಹಿತೋಪದೇಶ ಮಾಡ್ತಕ್ಕಂಥ ಒಂದು ಪದ್ಧತಿ ಇತ್ತು. ಈಗ ಮಾಧ್ಯಮಗಳು ಇರ್ತಕ್ಕಂಥ ಕಾಲಘಟ್ಟ. ಹಾಗಾಗಿ ಈಗ ಅಂಥ ಆಚರಣೆಗಳ ಅಗತ್ಯ ಇಲ್ಲ, ಸಾಂಪ್ರದಾಯಿಕ ಆಚರಣೆಗಳ ಅಗತ್ಯ ಇಲ್ಲ. ಕಾಲೋಚಿತವಾದಂಥ ಸಾಂಪ್ರದಾಯಿಕ ಆಚರಣೆಗಳಲ್ಲಿ ಬದಲಾವಣೆ ಬರಬೇಕು. ಕರ್ಮಠ ಆಚರಣೆಗಳನ್ನ ಮಾಡಬೇಕಾದಂಥ ಅಗತ್ಯ ಖಂಡಿತ ಇಲ್ಲ. ಹಾಗಾಗಿ ಇದು ವೈಯಕ್ತಿಕ ನೆಲೆಯಲ್ಲಿಯೇ ಅನೇಕರು ನಮ್ಮ ಪೀಠದ ಹಿರಿಯ ಗುರುಗಳು ಜಚನಿಯವರು ಒಂದು ಕಾಲಘಟ್ಟದಲ್ಲಿ ಉತ್ಸವಗಳಿಂದ ಹೊರಗೆ ಬಂದರು. ಈ ಕಿರೀಟ, ಪಲ್ಲಕ್ಕಿ, ಸಿಂಹಾಸನಗಳಿಂದ ಹೊರಗೆ ಬಂದರು. ನಾನೂ ಕೂಡ ಅಂಥವರಿಂದ ಹೊರಗೆ ಬಂದೆ. ಕೆಲವರು ಬದಲಾವಣೆ ಮಾಡ್ಕೊಂಡಿದ್ದಾರೆ. ಆದರೆ ಬದಲಾಗದ ತುಂಬಾ ಜನ ಮಠಾಧಿಪತಿಗಳು ಇನ್ನೂ ಆ ಸಾಂಪ್ರದಾಯಿಕ ಆಚರಣೆಗಳನ್ನೇ ನಡೆಸಿಕೊಂಡು ಹೋಗ್ತಿದ್ದಾರೆ. ಹಾಗಾಗಿ ಪ್ರಜಾಸತ್ತಾತ್ಮಕ ವ್ಯವಸ್ಥೆಗೆ ಅನುಗುಣವಾದಂಥ ರೀತಿಯಲ್ಲಿ ಜನರ ಭಾವನೆಗಳನ್ನ ಗೌರವಿಸುವ ರೀತಿಯಲ್ಲಿ ನಮ್ಮ ಆಚರಣೆಗಳು ರೂಪುಗೊಳ್ಳಬೇಕೇ ವಿನಃ ರಾಜಸತ್ತೆಯ ಸಂಕೇತಗಳಾಗಿರುವಂಥ ಈ ಕಿರೀಟ, ಪಲ್ಲಕ್ಕಿ, ಈ ಸಿಂಹಾಸನಗಳು ಹೊರಗೆ ಹೋಗಬೇಕು. ಪ್ರಜಾಸತ್ತೆಗೆ ಭಾವನೆಗಳಿಗೆ ಅನುಕೂಲಕರವಾಗಿರ್ತಕ್ಕಂಥ ಆಚರಣೆಗಳನ್ನ ಉಳಿಸ್ಕೊಳ್ಬೇಕು, ಸಂಕೇತಗಳು ಉಳಿಸ್ಕೊಳ್ಬೇಕು. ಯಾಕಂದ್ರೆ ಸನ್ಯಾಸಿ ಧರ್ಮ ರಾಜಸತ್ತೆಯ ಪೋಷಾಕಗಳಿಂದ ಅಲಂಕೃತವಾಗಬೇಕಾದಂಥ ಅಗತ್ಯ ಇಲ್ಲ. ಹಾಗಾಗಿ ಮಠಾಧೀಶರು ಮೊದಲು ಪರಿವರ್ತನೆಗೆ ಒಳಗಾಗಬೇಕು. ಪರಿವರ್ತನೆಯ ಸದಾಶಯಗಳಿಗೆ ಮೊದಲು ಅವರು ಸ್ಪಂದಿಸಬೇಕಾಗಿದೆ. ಶಿಷ್ಯರಿಗೆ ಮನವರಿಕೆ ಮಾಡಿಕೊಡ್ಬೇಕು, ಭಕ್ತರಿಗೆ ಮಾಡಿಕೊಡ್ಬೇಕು. ಭಕ್ತರು ಬದಲಾವಣೆಗೆ ತಯಾರಾಗಿದ್ದಾರೆ, ಸಿದ್ಧವಾಗಿದ್ದಾರೆ. ಆದ್ರೆ ಮಠಾಧಿಪತಿಗಳು ಅದಕ್ಕೆ ಅಡ್ಡಿಪಡಿಸ್ತಾ ಇದ್ದಾರೆ. ಆದ್ರಿಂದ ಇದು ಮಠಾಧಿಪತಿಗಳನ್ನೆಲ್ಲ ಸೇರಿಸಿ ಚಿಂತನೆ, ಚರ್ಚೆಗಳು, ಸಂವಾದಗಳು ಆಗ್ಲಿ. ಆದ್ರೆ ಕೆಲವರು ಕರ್ಮಠರು ಬದಲಾವಣೆಗೆ ತಯಾರಿಲ್ಲ. ಆದ್ರಿಂದ ಇದು ವ್ಯಕ್ತಿಗತ ನೆಲೆಯಲ್ಲಿಯೇ ಇಂಥ ಬದಲಾವಣೆಗಳಿಗೆ ತೆರೆದುಕೊಂಡು ಭಕ್ತರನ್ನ ಮನಸ್ಸಿಗೆ ಪರಿವರ್ತನೆ ಮಾಡುವ ಪ್ರಯತ್ನಕ್ಕೆ ಮಠಾಧಿಪತಿಗಳು ಮುಂದಾಗಬೇಕಾದಂತ ಅಗತ್ಯ ಇದೆ. ಭಕ್ತರಿಗೆ ಸಾಕಷ್ಟು ಬದಲಾವಣೆ ಆಗ್ಬಿಟ್ಟಿದ್ದಾರೆ. ಭಕ್ತರ ಭಾವನೆಗಳನ್ನ ಮಠಾಧೀಶರು ಗೌರವಿಸಬೇಕಾದಂತಹ ತುರ್ತು ಅಗತ್ಯ ಇವತ್ತು ಸಮಾಜಕ್ಕಿದೆ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಓಕೆ, ಇದ್ರ ಬಗ್ಗೆ ನಿಮ್ಮ ಜೊತೆ ಇನ್ನಷ್ಟು ಚರ್ಚೆಯನ್ನ ಮುಂದುವರಿಸ್ತೀವಿ. ವ್ಯಕ್ತಿಗತವಾಗಿ ಬದಲಾವಣೆಗಳು ಆಗಬೇಕು, ಭಕ್ತರ ಭಾವನೆಗಳಿಗೆ ಮಠಾಧೀಶರು ಸ್ಪಂದಿಸಬೇಕು ಅಂತ ನಿಡುಮಾಮಿಡಿ ಶ್ರೀಗಳು ಹೇಳಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಚರ್ಚೆ ನಡೆಸ್ತೀವಿ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.